ಹಾಯ್ ಫ್ರೆಂಡ್ಸ್, ಈಗ ನಾವು ಕಾಮನ್ ಸ್ಟಾಕ್ ಮಾರ್ಕೆಟ್ ಮಿಸ್ಟೇಕ್ಸ್ ಫಾರ್ ಬಿಗಿನರ್ಸ್ ಮೀನ್ಸ್ ನೀವು ಈಗ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಥವಾ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀರಾ. ಸೊ ನೀವು ಯಾವ್ಯಾವ ಕಾಮನ್ ಮಿಸ್ಟೇಕನ್ನು ಮಾಡಬಹುದು ಮಾಡ್ತಾ ಇದ್ದೀರಾ ಅಂತ ಈ ಸ್ಲೈಡಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಈಗ ನೋಡಿ ನೆಕ್ಸ್ಟ್ ಸ್ಲೈಡಲ್ಲಿ. ಓಕೆ, ಈಗ ನೋಡಿ ನೀವು ಸ್ವಲ್ಪ ಟಿಪ್ಸ್ ಬೇಸ್ಡ್ ಟ್ರ್ಯಾಪ್ಸ್ ಅಂದರೆ ಈಗ ನೋಡ್ತಾ ಇರ್ತೀರಾ, ನ್ಯೂಸ್ ಚಾನೆಲ್ ನೋಡ್ತಾ ಇರ್ತೀರಾ ಅಥವಾ ಯಾವುದಾದ್ರೂ ಯೂಟ್ಯೂಬ್ ಚಾನಲ್ಲು ಅಥವಾ ಟೆಲಿಗ್ರಾಮ್ ಲಿಂಕಲ್ಲಿ ಈ ಸ್ಟಾಕ್ ಚೆನ್ನಾಗಿ ಓಡ್ತಾ ಇದೆ, ಈ ಸ್ಟಾಕ್ಸಲ್ಲಿ ಇಷ್ಟು ಇನ್ವೆಸ್ಟ್ಮೆಂಟು ಬರ್ತಾ ಇದೆ ಫ್ಯೂಚರಲ್ಲಿ, ಅವರು ಈ ಸ್ಟಾಕನ್ನು ಬೈ ಮಾಡಿದ್ದಾರೆ ಮೂವರು. ಸೊ ಈ ಥರ ನಿಮಗೆಲ್ಲ ಸ್ವಲ್ಪ ಟಿಪ್ಸ್ ಬರ್ತಾ ಇರುತ್ತೆ. ಸೊ ನೀವು ಆ ಬೇಸ್ ಮೇಲೆ ಏನಾದರೂ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದರೆ ಅದು ತುಂಬ ಲಾಸ್ ಆಗುತ್ತೆ ಫ್ಯೂಚರಲ್ಲಿ. ಸೊ ನೀವು ಮೊದಲು ಫಂಡಮೆಂಟಲ್ ಸ್ಟ್ರಾಂಗ್ ಇರೋ ಸ್ಟಾಕನ್ನು ಪಿಕ್ ಮಾಡಿ ಎನಲಿಸ್ ಮಾಡಿ, ಮತ್ತು ನೀವು ನಿಮಗೆ ಗೊತ್ತಿರುವ ಫೈನಾನ್ಸ್ ಎಕ್ಸ್ಪರ್ಟ್ ಹತ್ರ ಡಿಸ್ಕಸ್ ಮಾಡಿ ಅವ್ರು ಏನು ಸಜೆಸ್ಟ್ ಮಾಡ್ತಾರೆ, ಯಾವ ಸ್ಟಾಕ್ ಸಜೆಸ್ಟ್ ಮಾಡ್ತಾರೆ ಆ ಸ್ಟಾಕನ್ನು ನೀವು ಬೈ ಮಾಡ್ಬೋದು. ಸೊ ಅದಕ್ಕೋಸ್ಕರ ನೀವು ಯಾವುದಾದ್ರೂ ಚಾನಲ್ಲು ಮತ್ತು ಟೆಲಿಗ್ರಾಮು, ಯೂಟ್ಯೂಬ್ಸು, ವಾಟ್ಸಪ್ ಗ್ರೂಪು ಅವೆಲ್ಲ ಟಿಪ್ಸ್ ಬರ್ತಾ ಇರುತ್ತೆ. ಸೊ ಅದನ್ನು ದಯವಿಟ್ಟು ಫಾಲೋ ಮಾಡಬೇಡಿ. ಓಕೆ, ಇದೊಂದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಟು ಕನ್ಸಿಡರ್ ಫಾರ್ ಬಿಗಿನರ್ಸ್. ಓಕೆ, ನೆಕ್ಸ್ಟ್ ಒನ್ನು. ಓಕೆ, ನಿಮಗೆ ಆ ಪ್ರೈಸ್ ವರ್ಸಸ್ ವ್ಯಾಲ್ಯೂ, ಬೆಲೆ ಮತ್ತು ಮೌಲ್ಯ ತಿಳಿದಿರಬೇಕು. ಓಕೆ, ಈಗ ನೋಡಿ ಎಕ್ಸಾಂಪಲ್ ಹೇಳ್ತೀನಿ. ಕಂಪ್ನಿ ಎ 10 ರುಪೀಸ್ ಇದೆ, ಹೈ ಡೆಪ್ಟು ಮತ್ತು ನೋ ಪ್ರಾಫಿಟ್ಟು. ಓಕೆ, ಸಮ್ ಕಂಪ್ನಿ ಶೇರ್ಸು 10 ರುಪೀಸ್ ಸಿಗ್ತಾ ಇರುತ್ತೆ. ಓಕೆ, ಬಟ್ ಕಂಪ್ನಿ ಬಿ ಶೇರು 1000 ರುಪೀಸ್ ಇರುತ್ತೆ, ಸ್ಟ್ರಾಂಗ್ ಪ್ರಾಫಿಟ್ ಇರುತ್ತೆ ಮತ್ತು ಅದು ಮಾರ್ಕೆಟ್ ಲೀಡರ್ ಇರುತ್ತೆ. ಓಕೆ, ಸೊ ನೀವು ಈ ಎರಡರಲ್ಲಿ ಕಾಮನ್ನಾಗಿ ಬಿಗ್ನರ್ಸು ಕಂಪ್ನಿ ಎನಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಯಾಕಂದರೆ ಅದು 10 ರುಪೀಸ್ ಇರುತ್ತೆ. ಅವ್ರೇನು ತಿಳ್ಕೊತಾರೆ, ನಾನು 10 ರುಪೀಸ್ದು ಅರೌಂಡು 100 ಶೇರ್ ತೊಗೊತೀನಿ, ಓಕೆ ನನಗೆ ಕಮ್ಮಿ ಅಮೌಂಟಲ್ಲಿ ಸಿಗುತ್ತೆ, ಬಟ್ ಏನೋ 10 ರುಪೀಸು 15 ರುಪೀಸ್ ಆದರೆ ನನಗೆ ತುಂಬ ಲಾಭ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಬಟ್ ಆ ಥರ ಡೆಫಿನೆಟ್ಲಿ ಲಾಂಗ್ ಟರ್ಮಲ್ಲಿ ಆಗೋಲ್ಲ. ಯಾಕಂದರೆ ನೀವು ನೋಡ್ತಾ ಇರ್ತೀರ, ಆ ಕಂಪ್ನಿ 10 ರುಪೀಸ್ ವ್ಯಾಲ್ಯೂ ಬರಬೇಕಂದ್ರೆ ಏನು ಕಾರಣ ಇರುತ್ತೆ, ಅದು ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡ್ತಾ ಇರಲ್ಲ ಅಥವಾ ಅದಕ್ಕೆ ತುಂಬ ಸಾಲ ಇರುತ್ತೆ, ಲಾಭ ಅಂತೂ ಕಂಟಿನ್ಯೂಸ್ ಆಗಿ ಇರಲ್ಲ. ಸೊ ಅದಕ್ಕೋಸ್ಕರ ಮಾರ್ಕೆಟು ಆ ಕಂಪ್ನಿಗೆ 10 ರುಪೀಸ್ ವ್ಯಾಲ್ಯೂ ಫಿಕ್ಸ್ ಮಾಡಿರುತ್ತೆ. ಓಕೆ, ಸೊ ಅದಕ್ಕೋಸ್ಕರ ನೀವು ಯಾವಾಗಲೂ ಕಂಪ್ನಿ ಬಿ ಅರೌಂಡ್ 1000 ರುಪೀಸ್ ಇದ್ದರೂ ಪರ್ ಶೇರು ಅದು ನಿಮ್ಗೆ ಡೆಫಿನೆಟ್ಲಿ ಮಾರ್ಕೆಟಲ್ಲಿ ಲಾಂಗ್ ಟರ್ಮಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಅದಕ್ಕೆ ಮಾರ್ಕೆಟ್ ಲೀಡರ್ ಆಗಿ ಕನ್ಸಿಡರ್ ಮಾಡಿರ್ತಾರೆ. ಸೊ ಅದಕ್ಕೋಸ್ಕರ ನೀವು ಡೆಫಿನೆಟ್ಲಿ ಕಂಪ್ನಿ ಬಿಗೆ ಮಾತ್ರ ಇನ್ವೆಸ್ಟ್ ಮಾಡಿ, ಲಾಂಗ್ ಟರ್ಮಲ್ಲಿ ತುಂಬ ಚೆನ್ನಾಗಿ ಪ್ರಾಫಿಟ್ ಬರುತ್ತೆ. ಓಕೆ, ಅದಕ್ಕೋಸ್ಕರ ನೀವು ಈ ಡಿಫ್ರೆನ್ಸ್ ಪ್ರೈಸ್ ಮತ್ತು ವ್ಯಾಲ್ಯೂ ಡಿಫ್ರೆನ್ಸನ್ನು ಅರ್ಥ ಮಾಡ್ಕೋಬೇಕು ಇನ್ವೆಸ್ಟ್ ಮಾಡೋ ಮುಂದೆ. ಓಕೆ, ನೆಕ್ಸ್ಟ್ ಸ್ಲೈಡು. ಮತ್ತು ಓವರ್ ಡೈವರ್ಸಿಫಿಕೇಷನ್. ಓಕೆ, ನೀವು ಸ್ವಲ್ಪ ಸೆಕ್ಟರ್ ವೈಸು ಮತ್ತು ಸ್ಟಾಕ್ಸ್ ವೈಸು ಎನಲೈಸ್ ಮಾಡ್ತಾ ಇರ್ತೀರ ಆ್ಯಸ್ ಎ ಬಿಗಿನರು. ನಿಮಗೆ ಯಾವುದಾದ್ರೂ ಚೆಂದಾದ ಸ್ಟಾಕ್ಸು ಮತ್ತು ಯಾವುದಾದ್ರೂ ಇದು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಸೆಕ್ಟರ್ ಯಾರಾದರೂ ಇನ್ಫಾರ್ಮ್ ಮಾಡಿದರೆ, ಟಿಪ್ಸ್ ಕೊಟ್ಟರೆ, ನೀವು ಆ ರಿಲೇಟೆಡ್ ಸ್ಟಾಕ್ಸ್ನ ಕಂಟಿನ್ಯೂಸ್ ಆಗಿ ಬೈ ಮಾಡ್ತಾ ಇರ್ತೀರ. ಮತ್ತು ಒಂದೇ ಸ್ಟಾಕ್ಸ್ ಅಲ್ಲ, ಒಂದು 10, 15, 20, 30 ಸ್ಟಾಕ್ಸು ಮತ್ತು ಆ ಸೆಕ್ಟರ್ ರಿಲೇಟೆಡ್ ಆಲ್ರೆಡಿ ಇರುತ್ತೆ, ಮತ್ತು ಅದೇ ರಿಲೇಟೆಡ್ ಮತ್ತೊಂದು ಸ್ಟಾಕ್ಸು ಈ ಥರ ಬೈ ಮಾಡ್ತಾ ಇರ್ತೀರ. ಸೊ ಓವರ್ ಡೈವರ್ಸಿಫಿಕೇಷನ್ ಆಗೋದು ಸರಿಯಲ್ಲ. ಓಕೆ, ನಿಮ್ಮ ಪೋರ್ಟ್ಫೋಲಿಯೋ ಸಿಂಪಲ್ಲಾಗಿ ಈ ಸೆಕ್ಟರಲ್ಲಿ ಟಾಪ್ 5 ಪರ್ಫಾರ್ಮೆನ್ಸ್ ಸ್ಟಾಕ್ಸು, ಮತ್ತೊಂದು ಸೆಕ್ಟರಲ್ಲಿ ಟಾಪ್ 5. ಸೊ ಈ ಥರ ನೀವು ಸಿಂಪಲ್ಲಾಗಿ ನಿಮ್ಮ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡಿದರೆ ನಿಮಗೆ ಲಾಂಗ್ ಟರ್ಮಲ್ಲಿ ಚೆನ್ನಾಗಿ ಪ್ರಾಫಿಟ್ ಬರುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮದು ಪೋರ್ಟ್ಫೋಲಿಯೋ ತುಂಬ ಡೈವರ್ಸಿಫೈ ಆಗೋದು ಸರಿಯಲ್ಲ. ಓಕೆ, ಇದೊಂದು ಕನ್ಸಿಡರ್ ಮಾಡಬೇಕಾಗತ್ತೆ. ಓಕೆ, ಫೈನಲ್ ಸ್ಲೈಡಲ್ಲಿ ಏನನ್ನು ಥಿಂಕ್ ಮಾಡಬೇಕಂದ್ರೆ, ಓಕೆ, ನೀವು ಮಿನಿಮಮ್ 3 ಇಯರ್ಸ್ ಅಥವಾ 5 ಇಯರ್ಸ್ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ತಾ ಇರಬೇಕು. ಓಕೆ, ಅದಕ್ಕೋಸ್ಕರ ನೀವು SIP ಇನ್ವೆಸ್ಟ್ ಮಾಡ್ತಾ ಇದ್ದರೆ ತುಂಬ ಚೆನ್ನಾಗಿ ಪ್ರಾಫಿಟ್ ಬರುತ್ತೆ. ಲಾಂಗ್ ಟರ್ಮಲ್ಲಿ SIP ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಓಕೆ, ಮತ್ತು ಡೋಂಟ್ ಫಾಲೋ ದಿ ಕ್ರೌಡ್. ಮೀನ್ಸ್ ಈಗ ಯಾವುದಾದ್ರೂ ಸ್ಟಾಕ್ ಮೇಲೆ ತುಂಬ
ಇನ್ವೆಸ್ಟ್ಮೆಂಟ್ ನಡೀತಾ ಇರುತ್ತೆ. ಎಲ್ಲ ಕ್ರೌಡೆಲ್ಲ ಅದ್ರ ಬಗ್ಗೆನೇ ಮಾತಾಡ್ತಾ ಇರ್ತಾರೆ ಮತ್ತು ಅದರಲ್ಲೇ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಸೊ ಆ ಟೈಮಲ್ಲಿ ನೀವು ಬ್ಲೈಂಡಾಗಿ ಇನ್ವೆಸ್ಟ್ ಮಾಡೋಕ್ಕಿಂತ ಮೊದಲು ಆ ಸ್ಟಾಕ್ ಬಗ್ಗೆ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ಮತ್ತು ಅದು ಡಿಟೇಲಾಗಿ ತಿಳ್ಕೊಂಡ ಮೇಲೆ ಇನ್ವೆಸ್ಟ್ ಮಾಡೋದು ನಿಮಗೆ ಚೆನ್ನಾಗಿ ವರ್ಕ್ ಆಗುತ್ತೆ. ಓಕೆ. ಸೊ ಈ ಮಿಸ್ಟೇಕ್ಸು ನೀವು ಮಾಡ್ತಾ ಇದ್ದರೆ ಪ್ಲೀಸ್ ಸ್ಟಾಪ್ ಮಾಡಿ. ಓಕೆ. ನಿಮಗೆ ಇದು ತುಂಬ ಅಮೌಂಟನ್ನು ಉಳಿಸುತ್ತೆ. ಓಕೆ. ಸೊ ನಿಮಗೆ ಈ ಇನ್ಫಾರ್ಮೇಷನ್ ಹೆಲ್ಪ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಸೊ ಪ್ಲೀಸ್ like and share and subscribe my YouTube channel. Thank you.